ನಮಸ್ಕಾರ ಆತ್ಮೇರೆ, ನಾನು ಚಂದ್ರಕಾಂತ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಸಾಮಾನ್ಯ ವಿಜ್ಞಾನ ಅಂತಕ್ಕಂಥ ಕಾನ್ಸೆಪ್ಟ್ನ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವೆಲ್ಲ ನನ್ನೊಂದು ಕನೆಕ್ಟ್ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೆ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಕ್ಲಾಸಿಗೆ ಗಣಿಯಾಗೋಣ. ಆದ್ಮೇಲೆ ಮೊದಲನೇ ಪ್ರಶ್ನೆನ ಗಮನಿಸ್ರಿ. ಟ್ರಾನ್ಸಿಸ್ಟರ್ಗಳಲ್ಲಿ ಸೆಮಿ ಕಂಡಕ್ಟರ್ ಆಗಿ ಏನನ್ನು ಬಳಸ್ತಾರೆ ಅಂತಕ್ಕಂಥ ಪ್ರಶ್ನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳ್ತಾ ಇದ್ದಾರೆ ಈ ರೀತಿ ಪ್ರಶ್ನೆಗಳನ್ನು. ನಾವು ಮೊದಲಕ್ಕೆಲ್ಲ ನೋಡ್ತಿದ್ವಿ, ಇವನ್ನೆಲ್ಲ ನೋಡಿದಾಗ ಇವೆಲ್ಲ ಮೇನ್ಲಿ ಸಬ್ಜೆಕ್ಟ್ ಓರಿಯೆಂಟೆಡ್ ಅಂತಂದ್ರೆ ಪೂರ್ತಿ ಫಿಸಿಕ್ಸ್ನಲ್ಲಿ ಇಳಿದಿದ್ದಾರೆ. ಟ್ರಾನ್ಸಿಸ್ಟರ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟು ಅಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಅಂತ ನಾವು ತಿಳ್ಕೊಂಡಿದ್ವಿ. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ನಾಗ ಎಲ್ಲ ರೀತಿ ಪ್ರಶ್ನೆಗಳು ಬರಕತ್ತಾವೆ. ಹಾಗಾಗಿ ಈ ಒಂದು ಪ್ರಶ್ನೆ ನಾವು ನೋಡಲೇಬೇಕಿಲ್ಲ. ಟ್ರಾನ್ಸಿಸ್ಟರ್ನಲ್ಲಿ ಸೆಮಿ ಕಂಡಕ್ಟರ್ ಆಗಿ ಏನನ್ನು ಬಳಸ್ತಾರಪ್ಪ ಅಂತಂತಂದ್ರೆ, ಟ್ರಾನ್ಸಿಸ್ಟರ್ನಲ್ಲಿ ಸೆಮಿ ಕಂಡಕ್ಟರ್ ಆಗಿ ಜರ್ಮೇನಿಯಂ ಅಂತಕ್ಕಂಥ ಒಂದು ಒಂದು ಅರೆವಾಹಕವನ್ನು ಅಲ್ಲಿ ಬಳಸ್ತಾ ಇದ್ದಾರೆ. ಮೊದಲೇ ಹೇಳ್ತಾ ಇದ್ದೀನಿ, ಜರ್ಮೇನಿಯಂ ಅಂತಕ್ಕಂಥದ್ದು ಒಂದು ಅರೆವಾಹಕ. ಹೌದಾ, ಅರೆವಾಹಕ. ಇದನ್ನ ಟ್ರಾನ್ಸಿಸ್ಟರ್ಗಳಲ್ಲಿ ಏನಂತ ಬಳಸ್ತಾರೆ ಅಂತಂದ್ರೆ ಸೆಮಿ ಕಂಡಕ್ಟರ್ ಅಂತ ಹೇಳಿ ಬಳಸ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಕ್ಷೇತ್ರದೊಳಗೆ ಇದನ್ನ ಸೆಮಿ ಕಂಡಕ್ಟರ್ ಆಗಿ ಬಳಕೆಯನ್ನ ಮಾಡಲಾಗ್ತದೆ. ಅದನ್ನ ಜರ್ಮೇನಿಯಂ ಅಂತಕ್ಕಂಥದ್ದನ್ನ ಅದನ್ನೇ ಹೆಚ್ಚಾಗಿ ಸೆಮಿ ಕಂಡಕ್ಟರ್ಗಳನ್ನ ಟ್ರಾನ್ಸಿಸ್ಟರ್ಗಳಲ್ಲಿ ಸೆಮಿ ಕಂಡಕ್ಟರ್ ಆಗಿ ಜರ್ಮೇನಿಯಂ ಅನ್ನ ಬಳಸ್ತಾ ಇದ್ದಾರೆ. ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಮೃತ ದೇಹಗಳನ್ನು ಸಂರಕ್ಷವಾಗಿಡ್ಲಿಕ್ಕೆ ಅಥವಾ ಸಂರಕ್ಷಿಸಲಿಕ್ಕೆ ಉಪಯೋಗವಾಗ್ತಕ್ಕಂಥ ರಾಸಾಯನಿಕ ಪದಾರ್ಥ ಯಾವುದು ಅಂತಕ್ಕಂಥದ್ದು. ರಾಸಾಯನಿಕ ಯಾವುದು ಅಂತೇಳಿ ಆದ್ಮೇಲೆ ನಾವು ಹಲವಾರು ವರ್ಷದ ನಮ್ಮ ಇತಿಹಾಸವನ್ನು ತೆಗೆದು ನೋಡಿದಾಗ ಎಷ್ಟೋ ಆ ಒಂದು ಇವತ್ತು ಈಜಿಪ್ಟ್ ಅಂತಕ್ಕಂಥ ಮಮಿ ಅಂತಕ್ಕಂಥದ್ರಿಂದ ಕೂಡಿದೆ. ಹೌದಾ, ಈಜಿಪ್ಟ್. ಆ ಒಂದು ಈಜಿಪ್ಟ್ನಲ್ಲಿ ಇರ್ತಕ್ಕಂಥ ಮಮಿಯಲ್ಲಿ ಇರ್ತಕ್ಕಂಥ ಅವಿಗೆ ಹೆಣದ ದಿಬ್ಬ, ಅಲ್ಲಿ ಒಂದು ರೀತಿ ಎಲ್ಲ ಹೆಣದ ಪೆಟ್ಟಿಗೆಗಳು ಸಿಗ್ತವೆ. ಅದರಲ್ಲಿ ಶವಗಳನ್ನು ಅವರು ಬಹಳ ಜಾಗರೂಕತೆಯಿಂದ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಶೇಖರಿಸಿಟ್ಟಿದ್ದಾರೆ, ಅಂದ್ರೆ ಬಹಳ ಕಾಯ್ದಿಟ್ಟಿದ್ದಾರೆ. ಹಾಗೆ ಎಲ್ಲಗಳನ್ನು ಈ ರೀತಿಯಾಗಿ ಮೃತದೇಹಗಳನ್ನು ಇಡಲಿಕ್ಕೆ ಉಪಯೋಗವಾಗ್ತಕ್ಕಂಥ ರಾಸಾಯನಿಕ ಯಾವುದಪ್ಪ ಅಂತ ನೋಡಿದರೆ ಅದಕ್ಕೆ ಫಾರ್ಮಲಿನ್ ಅಂತಕ್ಕಂಥ ರಾಸಾಯನಿಕವನ್ನು ಬಳಸಿ ದೇಹವನ್ನು ನಾವು ಮೃತದೇಹವನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ಸಂರಕ್ಷಿಸಿ ಇಡ್ಬೋದು, ಅಂದ್ರೆ ಕೆಡದಂತೆ ನಾವು ಇಡಬಹುದು. ಇದನ್ನ ಫಾರ್ಮಾಲ್ಡಿಹೈಡ್ ಅಂತ ಕೂಡ ಇದನ್ನೇನು ಮಾಡ್ತಾರೆ, ಕರೀತಾರೆ. ಯಾವುದು, ಫಾರ್ಮಲಿನ್ ಅನ್ನ ಫಾರ್ಮಾಲ್ಡಿಹೈಡ್ ಅಂತಕ್ಕಂಥ ಹೆಸರಿಂದ ಕೂಡ ಇದನ್ನು ಕರೀತಾ ಇದ್ದಾರೆ. ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಜೀವಶಾಸ್ತ್ರದ ನಮೂನೆಗಳನ್ನ ಸಂರಕ್ಷಣೆ ಮಾಡಿ ಇಡ್ಲಿಕ್ಕೆ ಫಾರ್ಮಲಿನ್ ಅಂತಕ್ಕಂಥದ್ದು ಬಳಸ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ರಾಜ ರಾಣಿಯರು ಈ ಒಂದು ದೇಹಗಳನ್ನು ಕೂಡ ಸಂರಕ್ಷಣೆ ಮಾಡಿ ಇಡ್ತಿದ್ರು. ಈ ರೀತಿಯಾದ ಮೃತದೇಹಗಳನ್ನ ಸಂರಕ್ಷಣೆ ಮಾಡಿ ಇಡ್ಲಿಕ್ಕೆ ಉಪಯೋಗಿಸ್ತಕ್ಕಂಥ ಈ ಒಂದು ರಾಸಾಯನಿಕ ವಸ್ತುವಿನ ಹೆಸರನ್ನು ಏನಪ್ಪಾ ಅಂತಂದ್ರೆ ಫಾರ್ಮಲಿನ್ ಅಥವಾ ಫಾರ್ಮಾಲ್ಡಿಹೈಡ್ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಇನ್ನು ನೆಕ್ಸ್ಟ್, ದೈಹಿಕ ಕಾರ್ಯ ಮಾಡಿದ ನಂತರ ಸ್ನಾಯುಗಳಲ್ಲಿ ವಿಪರೀತವಾದ ನೋವು ಬರಲಿಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆಯಲ್ಲಿ ಬರ್ತದೆ. ಆದ್ಮೇಲೆ ನೋಡ್ರಿ, ದೈಹಿಕ ಕಾರ್ಯ ಮಾಡಿದ ಮೇಲೆ ನಮ್ಮ ಸ್ನಾಯುಗಳಲ್ಲಿ ನೋವು ಬರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತದೆ. ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗೋದ್ರಿಂದ ಸ್ನಾಯುಗಳಲ್ಲಿ ಹೆಚ್ಚಾಗಿ ನೋವು ಕಂಡು ಬರ್ತದೆ. ಆದ್ಮೇಲೆ ಹೌದಾ, ಸ್ನಾಯುದಲ್ಲಿ ಅಥವಾ ದೇಹದ ಭಾಗದಲ್ಲಿ ಕೆಲವು ಭಾಗದಲ್ಲಿ ನೋವು ಕಂಡು ಬರ್ತದೆ. ಹಾಗಾಗಿ ನಂತರದಲ್ಲಿ ನಾವು ಏನ್ ಮಾಡ್ತೀವಿ, ಅದು ನೋವು ಕಡಿಮೆ ಆಗ್ತಾ ಹೋಗ್ತದೆ. ಆ ನೋವು ಹಂಗೆ ಉಳಿಯಂಗಿಲ್ಲ, ಕಡಿಮೆ ಆಗ್ತಾ ಹೋಗ್ತದೆ. ಕಾರಣ ಏನಪ್ಪಾ ಅಂತಂದ್ರೆ ಆ ಒಂದು ನಾವು ವ್ಯಾಯಾಮ ಮಾಡಿದ ಮೇಲೆ ನಮ್ಮ ಸ್ನಾಯುಗಳಲ್ಲಿ ನೋವು ಬಂದಾಗ ನಾವು ಉಸಿರಾಟದ ಮೂಲಕ ಆಮ್ಲಜನಕವನ್ನು ಒಳ ಸೇವಿಸಿದಾಗ ಆ ನೋವು ಕಡಿಮೆ ಆಗ್ತಾ ಬರ್ತದೆ. ಹೌದಾ, ಅದು ಎದಕ್ಕಂತಂದ್ರೆ ಆಮ್ಲಜನಕದ ಸೇವನೆಯಿಂದ, ಆಮ್ಲಜನಕ ಪ್ರಮಾಣದಿಂದ ಲ್ಯಾಕ್ಟಿಕ್ನ ಒಂದು ತೀವ್ರತೆ ಏನಾಗ್ತದೆ, ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ನಮ್ಮ ಸ್ನಾಯುಗಳಲ್ಲಿ ನೋವು ಕಡಿಮೆ ಆಗ್ತಾ ಬಂದ್ಬಿಡ್ತದೆ. ಆದ್ರಿಂದ ದೈಹಿಕ ನಿತ್ರಾಣರಾಗಿರ್ತಕ್ಕಂಥವ್ರಿಗೆ ಅಥವಾ ದೈಹಿಕ ಅಸ್ವಸ್ಥರಾಗಿರ್ತಕ್ಕಂಥವ್ರು ಅವರನ್ನ ಎಕ್ದಮ್ ಇದು ಗಾಳಿ ಇರುವ ಕೊಠಡಿಯಲ್ಲಿ ಅಥವಾ ಗಾಳಿ ಬರುವ ಜಾಗದಲ್ಲಿ ಅವರನ್ನ ಕೂಡಿಸ್ತಾರೆ ಅಥವಾ ಅಲ್ಲಿ ಮಲಗಿಸ್ತಾರೆ ಅಥವಾ ಅವರಿಗೆ ಗಾಳಿಯನ್ನ ಬೀಸ್ತಾರೆ. ಒಂದ್ ರೀತಿ ತಲೆ ತಿರುಗಿ ಬಿದ್ರು ಅಂದ್ರೆ ಸ್ವಲ್ಪ ಅಸ್ವಸ್ಥ ಆದ್ರೆ ಮೊದಲೇ ಗಾಳಿ ಬೀಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎದಕ್ಕಂತಂದ್ರೆ ಅವರಲ್ಲಿ ಲ್ಯಾಕ್ಟಿಕ್ ಆಮ್ಲದ ಒಂದು ಪ್ರಮಾಣ ಕಡಿಮೆ ಮಾಡಿದ್ರೆ ದೇಹ ಮತ್ತೆ ಪುನರ್ಚೇತನಗೊಳ್ಳುತ್ತದೆ ಅಂತಕ್ಕಂಥ ಒಂದು ಭಾವನೆ. ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ದೈಹಿಕ ಕಾರ್ಯ ಮಾಡಿದ ನಂತರ ದೇಹದ ಸ್ನಾಯುಗಳಲ್ಲಿ ನೋವು ಬರ್ತದೆ. ಕಾರಣ ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿ. ನೆಕ್ಸ್ಟ್, ಟೆನ್ನಿಸ್ ಬಾಲ್ ಬಂತು ನೋಡಿ. ಟೆನ್ನಿಸ್ ಬಾಲ್ ಅಂತಕ್ಕಂಥದ್ದು ಬೆಟ್ಟಗಳಲ್ಲಿ ಹೆಚ್ಚು ಬೌನ್ಸ್ ಆಗ್ತದೆ ಅಂತಕ್ಕಂಥ ಮಾತಿದೆ. ಕಾರಣ ಏನು? ಟೆನ್ನಿಸ್ ಬಾಲ್ ಅನ್ನ ನಾವೀ ಸರ್ವೇ ಸಾಮಾನ್ಯ ಮೇಲೆ ಬೌನ್ಸ್ ಮಾಡೋದಕ್ಕೂ ಬೆಟ್ಟದ ಮೇಲೆ ಬೌನ್ಸ್ ಮಾಡೋದಕ್ಕೂ ಫರ್ಕ್ ಐತಿ. ಬೆಟ್ಟದ ಮೇಲೆ ಬೌನ್ಸ್ ಮಾಡಿದಪ್ಪ ಅಂತಂದ್ರೆ ಅಲ್ಲಿ ಹೆಚ್ಚು ಬೌನ್ಸ್ ಆಗ್ತದೆ. ಕಾರಣ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಟೆನ್ನಿಸ್ ಬಾಲ್ಗಳು ಬೆಟ್ಟದ ಪ್ರದೇಶಗಳಲ್ಲಿ ಮೈದಾನಕ್ಕಿಂತ ಅತಿ ಹೆಚ್ಚು ಬೌನ್ಸ್ ಆಗ್ತದೆ. ಕಾರಣ ಏನಪ್ಪಾ ಅಂತಂದ್ರೆ ಬೆಟ್ಟಗಳಲ್ಲಿ ಮೈದಾನಕ್ಕಿಂತ ಕಡಿಮೆ ಪ್ರಮಾಣದ ಗುರುತ್ವಾಕರ್ಷಣ ಶಕ್ತಿ ಇರ್ತದೆ. ಬೆಟ್ಟದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇರ್ತದೆ. ಹಾಗಾಗಿ
ಬೆಟ್ಟಗಳಲ್ಲಿ ಈ ಒಂದು ಬಾಲ್ಸ್ಗಳು ಏನಿದಾವೆ ಅವು ಹೆಚ್ಚಿಗೆ ಬೌನ್ಸ್ ಆಗ್ತಾವೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಅಥವಾ ಪುಟದಿರ್ತವೆ. ಹೌದಾ? ಇಲ್ಲಿ ನೋಡಿ, ಟ್ರಾನ್ಸಿಸ್ಟರ್ಗಳಲ್ಲಿ ಮೊದಲಿಗೆ ಇನ್ನೊಮ್ಮೆ ನಾವು ಕ್ವಿಕ್ ಆಗಿ ರಿಕ್ಯಾಪ್ ಮಾಡ್ಕೊಂಡ್ಬಿಡೋಣ. ಟ್ರಾನ್ಸಿಸ್ಟರ್ಗಳಲ್ಲಿ ಸೆಮಿಕಂಡಕ್ಟರ್ ಆಗಿ ಏನನ್ನು ಬಳಸ್ತಾರೆ? ಜರ್ಮೇನಿಯಂ ಅಂತಕ್ಕಂಥದ್ದನ್ನು ಬಳಸ್ತಾರೆ. ಅದೊಂದು ಅರೆವಾಹಕ. ಹಾಗಾಗಿ ಜರ್ಮೇನಿಯಂ ಅನ್ನೋದನ್ನ ಸೆಮಿಕಂಡಕ್ಟರ್ ಆಗಿ ಟ್ರಾನ್ಸಿಸ್ಟರ್ಗಳಲ್ಲಿ ಬಳಸ್ತಾರೆ. ಎರಡನೇದು, ಮೃತದೇಹವನ್ನ ಸಂರಕ್ಷಣೆ ಇಡಲಿಕ್ಕೆ ಬಳಸ್ತಕ್ಕಂಥ ರಾಸಾಯನಿಕ ಯಾವುದು? ಮೃತದೇಹಗಳನ್ನು ಸಂರಕ್ಷಿಸಿ ಇಡಲಿಕ್ಕೆ ಬಳಸ್ತಕ್ಕಂಥ ರಾಸಾಯನಿಕ ಫಾರ್ಮಲಿಕ್ ಅಥವಾ ಫಾರ್ಮಲ್ಡಿಹೈಡ್ ಅಂತಕ್ಕಂಥದ್ದನ್ನ ನಾವು ರಾಸಾಯನಿಕವಾಗಿ ಬಳಸಿ ಮೃತದೇಹಗಳನ್ನು ಸಂರಕ್ಷಿಸಿ ಇಡಬಹುದು. ಮೂರನೇದು, ದೈಹಿಕ ಕಾರ್ಯ ಮಾಡಿದ ಮೇಲೆ ನಂತರದಲ್ಲಿ ಸ್ನಾಯುಗಳಲ್ಲಿ ನೋವು ಬರಲಿಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ. ದೈಹಿಕ ಕಾರ್ಯ ಮಾಡಿದ ಮೇಲೆ ಮನುಷ್ಯನ ದೇಹದಲ್ಲಿ ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತದೆ. ಯಾವ ರೀತಿಯಾಗಿ ಆಮ್ಲಜನಕದ ಒಂದು ಹೆಚ್ಚಳ ನಮ್ಮ ದೇಹದಲ್ಲಿ ಆಗ್ತದೆ, ಅದರ ಮೂಲಕ ಲ್ಯಾಕ್ಟಿಕ್ನ ಒಂದು ತೀವ್ರತೆ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ನಾವು ದೈಹಿಕ ವ್ಯಾಯಾಮ ಮಾಡಿದ ಮೇಲೆ ನಮ್ಮ ದೇಹದಲ್ಲಿ ಲ್ಯಾಕ್ಟಿಕ್ ಆಮ್ಲ ಹೆಚ್ಚಾಗೋದ್ರಿಂದ, ಅದರ ತೀವ್ರತೆ ಹೆಚ್ಚಾಗೋದ್ರಿಂದ ದೇಹದ ಸ್ನಾಯುಗಳಲ್ಲಿ ನೋವು ಬರ್ತದೆ. ಇನ್ನೂ ಒಂದು ಮಾತು ಹೇಳ್ತೀನಿ, ಯಾರಾದರೂ ಅಸ್ವಸ್ಥರಾದಲ್ಲಿ ಅವರಿಗೆ ಗಾಳಿ ಇರ್ತಕ್ಕಂಥ ಪ್ರದೇಶದಲ್ಲಿ ಅಥವಾ ಗಾಳಿಯನ್ನು ಬೀಸುವ ಮೂಲಕ ಅವರನ್ನು ಪುನಶ್ಚೇತನಗೊಳಿಸಬಹುದು. ಹಾಗಾಗಿ ದೇಹದಲ್ಲಿ ಲ್ಯಾಕ್ಟಿಕ್ ಆಮ್ಲದ ಹೆಚ್ಚಳದಿಂದಾಗಿ ಸ್ನಾಯುಗಳಲ್ಲಿ ನೋವು ಬರ್ತದೆ. ಯಾವಾಗ? ದೈಹಿಕ ಕಾರ್ಯ ಮಾಡಿದ ನಂತರದಲ್ಲಿ ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿಯಾಗಿ ಅದರ ತೀವ್ರತೆ ಹೆಚ್ಚಾಗ್ತದೆ. ಹಾಗಾಗಿ ಸ್ನಾಯುಗಳಲ್ಲಿ ನೋವು ಬರ್ತದೆ. ಕೊನೆಯ ಪ್ರಶ್ನೆ, ಟೆನ್ನಿಸ್ ಬಾಲ್ಗಳು ಬೆಟ್ಟಗಳಲ್ಲಿ ಅತಿ ಹೆಚ್ಚು ಬೌನ್ಸ್ ಆಗ್ತವೆ ಅಥವಾ ಅತಿ ಹೆಚ್ಚು ಪುಟಿತವೆ. ಕಾರಣ ಏನಪ್ಪಾ ಅಂದರೆ, ಮೈದಾನಕ್ಕೆ ಕಂಪೇರ್ ಮಾಡಿದರೆ ಬೆಟ್ಟದಲ್ಲಿ ಗುರುತ್ವಾಕರ್ಷಣಾ ಬಲ ಅತ್ಯಂತ ಕಡಿಮೆ ಇರ್ತದೆ. ಅತ್ಯಂತ ಇಲ್ಲ, ಕಡಿಮೆ ಇರ್ತದೆ. ಹಾಗಾಗಿ ಬೆಟ್ಟಗಳಲ್ಲಿ ಗುರುತ್ವಾಕರ್ಷಣೆ ಬಲ ಕಡಿಮೆ ಇರೋದ್ರಿಂದ ಬಾಲ್ಸ್ಗಳು ಬಹಳ ಹೆಚ್ಚಾಗಿ ಪುಟಿತವೆ. ಗುರುತ್ವಾಕರ್ಷಣೆ ಬಲ ಮೈದಾನದಲ್ಲಿ ಹೆಚ್ಚಿರೋದ್ರಿಂದ ಅಲ್ಲಿ ಬಾಲ್ಸ್ ಕಡಿಮೆಯಾಗಿ ಪುಟಿತವೆ. ಹಾಗಾಗಿ ಟೆನ್ನಿಸ್ ಬಾಲ್ಗಳು ಬೆಟ್ಟ ಪ್ರದೇಶಗಳಲ್ಲಿ ಹೆಚ್ಚು ಪುಟಿಲಿಕ್ಕೆ ಕಾರಣ ಗುರುತ್ವಾಕರ್ಷಣೆ ಕಡಿಮೆ ಇರುವ ಕಾರಣದಿಂದಾಗಿ ಟೆನ್ನಿಸ್ ಬಾಲ್ಗಳು ಈ ಒಂದು ಬೆಟ್ಟಗಳಲ್ಲಿ ಅತಿ ಹೆಚ್ಚು ಬೌನ್ಸ್ ಆಗ್ತವೆ ಅಂತಕ್ಕಂಥ ಮಾತು. ಆದ್ಮೇಲೆ ಇದು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಂಡಿರ್ತಕ್ಕಂಥ ಮುಖ್ಯವಾದ ವಿಚಾರಗಳು. ಮತ್ತೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ನಾನು ತಮ್ಮೆದುರಿಗೆ ಬರ್ತಾ ಇದ್ದೇನೆ. ಅದಕ್ಕೆಲ್ಲ ತಾವೆಲ್ಲ ಏನು ಮಾಡಬೇಕು? ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ವಿಡಿಯೋಗಳನ್ನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಫ್ರೆಂಡ್ಸ್ಗಳಿಗೆ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ, ವಿಡಿಯೋಗಳನ್ನು ನೋಡ್ರಿ, ಲೈಕ್ ಮಾಡಿರಿ, ಹಾಗೂ ಲಿಂಕ್ಗಳನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ ಅಂತಕ್ಕಂಥ ಮಾತನ್ನು ಇನ್ನೊಮ್ಮೆ ಹೇಳಿ ಇವತ್ತಿನ ಕ್ಲಾಸ್ನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.